പ്രൈസ് ദ ലോർഡ്. ഹല്ലേലൂയ. സ്തോത്ര 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 ಸ್તೋತ್ರ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2021 ಇಸುವೆ ಫೆಬ್ರವರಿ ತಿಂಗಳು 18ನೇ ತಾರೀಕು ಗುರುವಾರ ದೇವರ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ನಮ್ಮ ಕರಗಳನ್ನು ಎತ್ತಿ ಕರ್ತನು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನನ್ನು ಕೊಂಡಾಡುವ, ಆತನನ್ನು ಸ್ತುತಿಸುವ, ಆತನನ್ನು ಘನಪಡಿಸುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳು ಒಂದು ಮರಬೇಡ. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಆಗಿರುವುದು. ಯೆಹೋವ ಒಳ್ಳೆಯವನು, ಆತನ ದಯೆಯು ಶಾಶ್ವತವಾಗಿರುವುದು. ಯೆಹೋವ ಒಳ್ಳೆಯವನು, ಆತನ ದಯೆಯು ಶಾಶ್ವತವಾಗಿರುವುದು ಎಂಬುದಾಗಿ ಹೇಳಿ ನಾವಾಗಿರುವ ಕಡೆ ಸ್ತುತಿ ಸ್ತೋತ್ರಗಳಿಂದ ಕರ್ತನ ನಾಮವನ್ನು ಕೊಂಡಾಡೋಣ. ಆರೋಗ್ಯವನ್ನು ಕೊಟ್ಟ, ಸಮಾಧಾನವನ್ನು ಕೊಟ್ಟ, ಸಂತೋಷವನ್ನು ಕೊಟ್ಟ ಈ ಬೆಳಿಗ್ಗೆ ಜಾವದಲ್ಲಿ ನಮ್ಮನ್ನು ಎಬ್ಬಿಸಿರುವ ದೇವರಿಗೂ ಕೃತಜ್ಞತಾ ಸ್ತುತಿ ಹಾಡೋಣ, ಸ್ತೋತ್ರ ಹಾಡೋಣ. ದೇವರಿಗೆ ಸ್ತೋತ್ರ. 104ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ. ಓ ನನ್ನ ದೇವರೇ, ಓ ನನ್ನ ಮನವೇ, ಕರ್ತನನ್ನು ಸ್ತುತಿಸು. ನನ್ನ ದೇವರಾದ ಓ ಕರ್ತನೇ, ನೀನು ಬಹಳ ದೊಡ್ಡವನಾಗಿತ್ತು, ಗೌರವ ಮತ್ತು ಪ್ರಭೆಯನ್ನು ಹೊಂದಿಕೊಂಡಿದೆ. ನೀನು 27ನೇ ವಾಕ್ಯ, ನೀನು ಅವುಗಳ ಆಹಾರವನ್ನು ತಕ್ಕ ಕಾಲದಲ್ಲಿ ಕೊಡುವಾಗೆ ಅವುಗಳೆಲ್ಲ ನಿಮ್ಮನ್ನು ಕಾದುಕೊಳ್ಳುತ್ತದೆ. ಕರ್ತನು ಮಹಿಮೆಯು ಯುಗಯುಗಕ್ಕೂ ಇರಲಿ. ಕರ್ತನು ತನ್ನ ಕೆಲಸಗಳಲ್ಲಿ ಸಂತೋಷ ಪಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ನಿಮ್ಮನ್ನು ಹೆಚ್ಚೆಚ್ಚಾಗಿ ಸ್ತುತಿಸಿ ಪ್ರಾರ್ಥನೆ ಮಾಡುವಂತೆ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಬೆಳಗ್ಗೆ ಜಾವದಲ್ಲಿ ಈ ಪ್ರಾರ್ಥನಾ ಶಬ್ದವನ್ನು ಕೇಳುವ ಪ್ರತಿಯೊಂದು ಮಕ್ಕಳಕ್ಕಾಗಿಯೂ ಪ್ರಾರ್ಥಿಸುತ್ತೇನೆ. ಅವರ ವೈಯಕ್ತಿಕವಾದ ಜೀವನವು ಆಶೀರ್ವಾದವಾಗಲಿ, ಅವರ ಫ್ಯಾಮಿಲಿ ಆಶೀರ್ವಾದವಾಗಲಿ, ಅವರ ಮಕ್ಕಳ ಆಶೀರ್ವಾದವಾಗಲಿ, ಅವರ ಬಿಸಿನೆಸ್ಸು, ಅವರ ಕೆಲಸಗಳು, ಅವರ ಕ್ರಿಸ್ತಿಯ ಜೀವನ ಎಲ್ಲ ನಿಮಗೆ ಮಹಿಮೆಯಾಗಿ ಮಾರ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ಎಲ್ಲ ಕಾಯಿಲೆಗಳು, ಕಷ್ಟಗಳು ಇರುವವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ತಂದೆ, ಎಲ್ಲ ಕಾಯಿಲೆಯಿಂದ, ಕಷ್ಟಗಳಿಂದ ಜನರನ್ನು ಬಿಡಿಸಿ ಕಾಯ್ದು ಕಾಪಾಡು ಸ್ವಾಮಿ. ನಿಮ್ಮ ಕೃಪೆ ದೊಡ್ಡದು, ನಿಮ್ಮ ದಯೆ ದೊಡ್ಡದು, ನಿಮ್ಮ ಕಾರುಣ್ಯ ದೊಡ್ಡದು. ಎಲ್ಲ ರೋಗಿಗಳು, ಪ್ರತ್ಯೇಕವಾಗಿ BP ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಡಯಾಬಿಟಿಕ್ಸ್ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇನ್. ಗಣವೈದ್ಯರಾಗಿರುವ ಯೇಸು ಕ್ರಿಸ್ತರು ಇವಾಗ ಎಲ್ಲ ರೋಗಿಗಳನ್ನು ಮುಟ್ಟಿ ಪರಿಪೂರ್ಣವಾದ ಒಂದು ಬಿಡುಗಡೆಯು ಇವತ್ತು ಕೊಡ್ತಾ ಇದ್ದಾರೆ. ಕೋವಿಡ್ ಕಾಯಿಲೆಯಿಂದ ಕಷ್ಟಪಡುವ ಜನರು, ಈ ಅಂಡಕಾಯಿಲೆ ಮೂಲಕವಾಗಿ ನಷ್ಟಗಳು ಬಂದಿರುವ ಜನರು, ಹಾಸ್ಪಿಟಲೈಸ್ ಆಗಿರುವ ಜನರು, ICUವಲ್ಲಿಯೂ ವೆಂಟಿಲೇಟರ್ಲಿ ಆಗಿರುವರು, ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆಯಾಗುವಂತೆ ನಾವು ಪ್ರಾರ್ಥಿಸುತ್ತೇನೆ. ದೇವರೇ, ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಗಣವೈದ್ಯರಾಗಿರುವ ಯೇಸುವೆ, ನಿಮ್ಮ ನಾಮದಲ್ಲಿ ಅದ್ಭುತಗಳು ಮಾಡುವ ಯೇಸುವೆ, ನಿಮ್ಮ ನಾಮದಲ್ಲಿ ಒಂದು ದೊಡ್ಡ ಬಿಡುಗಡೆ ಎಲ್ಲ ಕಡೆ ಉಂಟಾಗಲಿ. ದೇವರ ವಾಗ್ದಾನಗಳೆಲ್ಲ ನಿಮ್ಮ ಜನರ ಜೀವನದಲ್ಲಿ ನೆರವೇರುವಂತೆ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ, ಸಾಲ ಭಾರಗಳು ನೀಗಲಿ, ಮಕ್ಕಳ ಎಜುಕೇಷನ್ಗಳು, ಮದುವೆಗಳು ನಡೆಯಲಿ ಕರೆಕ್ಟಾಗಿ ಯೇಸುವಿನ ನಾಮದಲ್ಲಿ. ಆಮೇನ್. ದೇವರೇ, ಹೊಸ ಬಲವನ್ನು ಕೊಡು. ನೆಮ್ಮದಿ ಇಲ್ಲದಿರುವವರೆಗೂ ನೆಮ್ಮದಿಯನ್ನು ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಒಳ್ಳೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸಿ ನಿಮ್ಮ ಜನರನ್ನು ಆಶೀರ್ವದಿಸುತ್ತೇನೆ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮೂರ್ತ ನಾಮದಲ್ಲಿ ತಂದೆ. ಪ್ರಿಯರೇ, ನಾಳೆ ಶುಕ್ರವಾರ ಬೆಳಿಗ್ಗೆ ಇಂಡಿಯನ್ ಟೈಮ್ 9:30
ನಮ್ಮ ಸಭಾರಾಧನೆ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಇವತ್ತೇ ಪ್ರಾರ್ಥನೆ ಮಾಡಿ ಅದರಲ್ಲಿ ಪಾಲುಗಾರಾಗಬೇಕು. ಸಭಾರಾಧನೆಗಾಗಿ ನೀವು ರೆಡಿ ಆಗಬೇಕು. ಬಹಳ ಪ್ರಾರ್ಥನೆ ಮಾಡಬೇಕು. ದೇವರು ಸಭಾರಾಧನೆ ಮೂಲಕವಾಗಿ ಎಲ್ಲವರನ್ನು ಆಶೀರ್ವಾದ ಮಾಡಿದ್ದಾರೆ. ನಾವು ದೇವರ ವಾಕ್ಯಕ್ಕೆ ಬರೋಣ. ದೇವರ ವಾಕ್ಯ ಆಮೇಲೆ ರೋಮಾಪತ್ರಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧಿಕಾರ 20ನೇ ವಾಕ್ಯ. ದೇವರು ಮಾಡಿದ ವಾಗ್ದಾನಗಳ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಿತನಾಗಲಿಲ್ಲ, ಆದರೆ ದೇವರನ್ನು ಗಣಪಡಿಸುವವನಾಗಿ ದೃಢ ನಂಬಿಕೆಯುಳ್ಳವನಾಗಿದ್ದನು. ಪ್ರಿಯರೇ, ಇದು ಅಬ್ರಹಾಮಿನ ಜೀವನದ ಆ ನಂಬಿಕೆಯ ಚರಿತ್ರ. ಅಬ್ರಹಾಮನನ್ನು ದೇವರು ಕರೆದಾಗ ದೇವರು ಅಬ್ರಹಾಮನು ವಾಗ್ದಾನಗಳನ್ನು ನೀಡಿದರು. ದೇವರು ಮಾಡಿದ ವಾಗ್ದಾನಗಳ ವಿಷಯದಲ್ಲಿ ಕಾಲಗಳು ನೀಗಿದಾಗ ಅಬ್ರಹಾಮನು ಅಪನಂಬಿಕೆಯಿಂದ ಕುಂದಿ ಹೋಗಾದಿರುವುದಕ್ಕಾಗಿ ದೇವರ್ಗೂ ಸ್ತೋತ್ರವನ್ನು ಸಲ್ಲಿಸುವುದಕ್ಕೂ ವಾಗ್ದಾನಗಳನ್ನು ನೆನೆಸುವುದಕ್ಕೂ ಅದು ಎತ್ತಿ ಹೇಳುವುದಕ್ಕೂ ಶುರು ಮಾಡಿದರು. ಸಾರಾಯ್ക്ക് ಏಜ್ ಆಗಿಬಿಟ್ರು. ವಾಗ್ದಾನ ಕೊಟ್ಟ ದೇವರು ವಾಗ್ದಾನವನ್ನು ನೆರವೇರಿಸುವುದಿಲ್ವಾ ಎಂಬುದಾಗಿ ಸಂಶಯ ಬರುವಂತೆ ಶರೀರದಲ್ಲಿ ವ್ಯತ್ಯಾಸಗಳು ಬಂದರು. ಕೂದಲುಗಳು ಬೆಳ್ಳಕ್ಕಾಯಿತು. ಚರ್ಮಗಳು ಸುಳುಕು ಬಂದು ಏಜ್ ಆಗಿಬಿಟ್ರು. ಸುತ್ತಮುತ್ತಲಿರುವ ಜನರು ಅಪನಂಬಿಕೆಯ ಮಾತುಗಳನ್ನು ಆಡಕ್ಕೆ ಶುರುವಾಯಿತು. ಟೈಮ್ ವೇಸ್ಟ್ ಮಾಡ್ತಾ ಇದೆ. ದೇವರನ್ನು ಕಾಯಬೇಕಾಗಿಲ್ಲ ಎಂಬುದಾಗಿ ಎಲ್ಲ ಹೇಳಿ ತುಂಬಾ ಮನಂ ಕುಂದಿಸುವುದಕ್ಕೆ ನೋಡಿದಾಗಲೂ ವಾಗ್ದಾನವನ್ನು ಗೊತ್ತಾಗ್ಬಿಟ್ರ ಸೈತಾನು ಹಲವಾರು ರೀತಿಗಳಲ್ಲಿ ಕುತಂತ್ರಗಳನ್ನು ಮಾಡಿ ವಾಗ್ದಾನವನ್ನು ಇಲ್ಲಂದು ಮಾಡಕ್ಕೂ ನೋಡಿದಾಗಲೂ ಅಬ್ರಹಾಮನು ದೇವರು ಮಾಡಿದ ವಾಗ್ದಾನಗಳ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲೇ ಇಲ್ಲ, ದೃಢವಾಗಿ ನಿಂತರು. ಹೇಗೆ ದೃಢವಾಗಿ ನಿಂತರು? ಆದರೆ ದೇವರನ್ನು ಗಣಪಡಿಸುವವನಾಗಿ. ಹೌದು, ವಾಗ್ದಾನ ಕೊಟ್ಟ ದೇವರೇ ನಂಬಿಕಸ್ತನು, ಮಾತು ಕೊಟ್ಟ ದೇವರೇ ನಂಬಿಕಸ್ತನು. ಮನುಷ್ಯರೆല്ലാം ಚೇಂಜ್ ಆಗುತ್ತೆ, ದೇವರೇ ನಿಮಗೆ ಚೇಂಜ್ ಆಗಕ್ಕಾಗಲ್ಲ, ನಿಮ್ಮ ಮಾತುಗಳು ಚೇಂಜ್ ಆಗುವುದಿಲ್ಲ. ಎಷ್ಟು ವರ್ಷ ಆದರೇನು ದೇವರು ವಾಗ್ದಾನವನ್ನು ನೆರವೇರಿಸುತ್ತಾರೆ ಎಂಬುದಾಗಿ ಹೇಳುತ್ತಾ ಅಬ್ರಹಾಂ ದೇವರನ್ನು ಮಹಿಮೆಪಡಿಸಿಕೊಂಡು ವಾಗ್ದಾನವನ್ನು ಮಾಡಿಕೊಂಡರು. ನಮ್ಮ ಜೀವನದಲ್ಲಿಯೂ ಇದೇ ಪ್ರಕಾರವು ದೇವರು ಮಾಡಿರುವ ವಾಗ್ದಾನಗಳು ನಾವು ಕಟ್ಟಿಯಾಗಿಡಿಕೊಂಡು ಈಗ ನಾವು ಹೋಗುವ ಸನ್ನಿವೇಶಗಳನ್ನು ನೋಡಿ ಮನಂಗುಂದಾದೆ ಸುತ್ತಮುತ್ತಲು ನೋಡಿ ಅಪನಂಬಿಕೆಪಡಾದೆ ದೇವರ್ಗೂ ಮಹಿಮೆ ಕೊಟ್ಟುಕೊಂಡು ಜೀವಿಸಿದರೆ ನಿಶ್ಚಯವಾಗಿಯೂ ದೇವರು ವಾಗ್ದಾನ ಮಾಡಿದಿರುವುದನ್ನು ಕೊಡುವುದಕ್ಕೆ ದೇವರು ನಂಬಿಗಸ್ತನಾಗಿದ್ದಾರೆ. ಅದು ಕೊಡ್ತಾರೆ. ದಾವೀದನನ್ನು ದೇವರು ರಾಜನಾಗಿ ಅಭಿಷೇಕ ಮಾಡಿದಾಗ ದಾವೀದು
ಕಾಡಲ್ಲಿ ಕುರಿಗಳನ್ನು ನೋಡುವ ಕುರುಬನಾಗಿದ್ದನು. ಅಭಿಷೇಕ ಮಾಡಿದ ಮೇಲೆ ದಾವೀದು ಎಷ್ಟೋ ವರ್ಷಗಳು ದೊಡ್ಡ ಕಷ್ಟದಲ್ಲಿ ವೈರಿಯು ದಾವೀದನ ರಾಜನಾಗಿ ಮಾರ್ಪಡಿಸುವುದಿಲ್ಲ ಎಂಬುದಾಗಿ ಆಮೇಲೆ ವಾದ ಮಾಡಿಕೊಂಡು ಅವನ ಜೀವನವನ್ನು ಕಿತ್ತಟ್ಟಿದಾಗ ದಾವೀದು ದೇವರ ವಾಗ್ದಾನವನ್ನು ಕಟ್ಟಿ ಹಿಡಿಕೊಂಡು ಹಾಡುತ್ತಾ ಆಡುತ್ತಾ ಆಮೇಲೆ ಸ್ತೋತ್ರ ಸ್ತುತಿಗಳಿಂದ ದೇವರನ್ನು ಮಹಿಮೆಪಡಿಸಿಕೊಂಡು ವಾಗ್ದಾನ ಮಾಡಿರುವ ದೇವರ ಕಾದಿತ್ತು ಆಮೇಲೆ ಆ ವಾಗ್ದತ್ತವನ್ನು ಪಡಿಕೊಳ್ಳುವುದು ನಮಗೆ ಕಾಣಕ್ಕಾಗುತ್ತದೆ. ಪ್ರಿಯರೇ, ಆಮೇನ್ ದೇವರು ಆಮೇನ್ ತನ್ನ ಜನರನ್ನು ಬಿಡಿಸುತ್ತಾರೆ, ರಕ್ಷಿಸುತ್ತಾರೆ, ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ವಾಗ್ದಾನವನ್ನು ನೀಡುವಾಗ ಆಮೇಲೆ ನಾವು ಎಂದಿಗೂ ಹೆದೆಗುಂದಿದವರಾಗಿ ಮನಂಕುಂದಿದವರಾಗಿ ಹೋಗಬಾರದು. ನಮ್ಮನ್ನು ಕರೆದಾಗ ಒಂದು ನಿರೀಕ್ಷೆ ಕೊಟ್ಟಿದ್ದಾರೆ, ಪರಲೋಕ ರಾಜ್ಯ. ಎಷ್ಟೋ ವರ್ಷಗಳಾಗಿ ಅದನ್ನು ನಾವು ಕಾಯ್ಕೊಂಡು ನಮ್ಮ ಜೀವನ ನಾವು ನಡೆಸ್ತಾ ಇದ್ದಾರೆ. ಆ ನಿರೀಕ್ಷೆಯು ನಮ್ಮ ಒಳಗಡೆ ಇಲ್ಲದಿದ್ದರೆ ನಾವು ಆಮೇಲೆ ಕ್ರಿಸ್ತನ ಜೀವನ ನಡೆಸ್ತಾ ಇರಲಿಲ್ಲ. ದೇವರು ಪರಲೋಕ ರಾಜ್ಯ ನಮಗೆ ಕೊಡ್ತಾರೆ, ನಿತ್ಯ ಜೀವ ಕೊಡ್ತಾರೆ. ಅದು ನಮ್ಮ ನಿರೀಕ್ಷೆ ಆಗಿದೆ. ಆ ನಿರೀಕ್ಷೆಯನ್ನು ನಾವು ದೇವರನ್ನು ಹಾಡುತ್ತಾ ಸ್ತುತಿಸುತ್ತಾ ಮುಂದುವರಿಸುತ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಆಮೇಲೆ ನಂಬಿಕೆಯ ವಿಷಯದಲ್ಲಿಯೂ ವಾಗ್ದಾತ್ತ ವಿಷಯದಲ್ಲಿಯೂ ಆಮೇಲೆ ನೀವು ಆಮೇಲೆ ಅಪನಂಬಿಕೆ ಪಡಾದೆ ಆಮೇಲೆ ವಾಗ್ದಾನ ಮಾಡಿರುವ ದೇವರು ನಂಬಿಗಸ್ತನು ಎಂಬುದಾಗಿ ಹೇಳಿಕೊಂಡು ನಾವು ನಮ್ಮ ಈ ಕ್ರಿಸ್ತೀಯ ಪ್ರಯಾಣವನ್ನು ಮುಂದುವರಿಸಬೇಕು. ವಾಗ್ದಾತ ಚಿಕ್ಕದಾಗಲಿ ದೊಡ್ಡದಾಗಲಿ ದೇವರು ನಡೆಸ್ತಾರೆ. ಸನ್ನಿವೇಶಗಳು ಅನುಕೂಲವಾಗಲಿ ಪ್ರತಿಕೂಲವಾಗಲಿ ದೇವರು ವಾಗ್ದಾನವನ್ನು ನೆರವೇರಿಸ್ತಾರೆ. ದೇವರು ಸನ್ನಿವೇಶಗಳು ನೋಡಿ ಅಲ್ಲ ನಮ್ಮನ್ನು ಕರೆದು ಆತನ ವಾಗ್ದಾನವನ್ನು ಕೊಡುವುದು. ಆಮೇನ್ ಅರಣ್ಯಕಾಂಡದಲ್ಲಿ ಬರೆದಾರೆ, ಆಮೇನ್ ಅನುತಾಪ ಮಾಡಕ್ಕಾಗಿ ದೇವರು ಮನುಷ್ಯನಲ್ಲ, ಸುಳ್ಳು ಹೇಳುವುದಕ್ಕಾಗಿ ಆತನು ಮನುಷ್ಯನ ಕುಮಾರನೂ ಅಲ್ಲ ಎಂಬುದಾಗಿ ಹೇಳಿದ್ದಾರೆ. ಸುಳ್ಳು ದೇವರು ಹೇಳುವುದೇ ಇಲ್ಲ. ಆತನು ಮಾಡಿರುವ ಎಲ್ಲ ವಾಗ್ದಾನಗಳು ನಮ್ಮ ಮುಂದೆ ಉಂಟು. ಅದು ಕರ್ತನು ಮಾಡಿಯೇ ಮಾಡುತ್ತಾರೆ. ದೇವರು ಅದ್ಭುತ ಮಾಡಿಯೇ ಮಾಡುತ್ತಾರೆ. ಆದ್ದರಿಂದ ನಂಬಿಗಸ್ತನಾಗಿರುವ ದೇವರ ನಂಬಿಗಸ್ತತೆಯಲ್ಲಿ ನಾವು ದೃಢವಾಗಿ ನಂಬಿಕೊಂಡು ವಾಗ್ದಾನಗಳು ಎಲ್ಲಾ ದಿನವೂ ನೆನೆಸಿ ಅದಕ್ಕೆ ಸ್ತೋತ್ರ ಮಾಡಿಕೊಂಡು ದೇವರನ್ನು ಘನಪಡಿಸಿಕೊಂಡು ಯಾವ ನಮ್ಮ ಹೃದಯವನ್ನು ಮನಗುಂದಿ ಹೋಗ್ತಾರೋ, ನಮ್ಮ ಮನಸ್ಸು ಮನಗುಂದಿ ಹೋಗ್ತಾರೋ, ವಾಗ್ದಾನಕ್ಕೆ ವಿರುದ್ಧವಾಗಿರುವ ವಿಷಯಗಳು ನಮ್ಮ ಜೀವನದಲ್ಲಿ ಕಾಣಿ ಬರುತ್ತಾರೋ, ಆವಾಗನೇ ಎಲ್ಲ ದೃಢವಾಗಿ ಸ್ತೋತ್ರವೇಳಿ ಮಹಿಮೆ ಪಡಿಸಿಕೊಂಡು ನಾವು ವಾಗ್ದಾನವನ್ನು ಪಡಿಕೊಳ್ಳುವರಾಗಿ ನಾವು ಮುಂದುವರಿಸೋಣ. ನಾವು ಸೋರ್ದು ಹೋಗಬಾರದು, ನಾವು ಹಿಂದಿರುಗಿ ಹೋಗಬಾರದು. ಹಲ್ಲೆಲೂಯ. ನಾಳೆ ದೇವರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾಳೆಯಿಂದ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ದೇವರು ಆದರೆ ತನ್ನ ಮಾತು ಮಾತ್ರ ಚೇಂಜ್ ಮಾಡುವುದೇ ಇಲ್ಲ. ದೇವರು ಸುಳ್ಳು ಹೇಳುವುದಿಲ್ಲ, ದೇವರು ಚೇಂಜ್ ಆಗುವುದಿಲ್ಲ. ಅದು ಮಾತ್ರ ನಂಬಿಕೊಂಡು ನಮ್ಮ ಪರಿಶುದ್ಧನಾದ ದೇವರು, ನಮ್ಮ ಪಿತೃಗಳ ದೇವರು, ಅಬ್ರಹಾಂ ಇಸಾಕ್ ಯಾಕೋಬನ ದೇವರು, ಆತನ ಮೇಲೆ ನಮ್ಮ ಭರವಸೆ ಇಟ್ಟುಕೊಂಡು ನಾವು ಮುಂದುವರಿಸೋಣ. ದೇವರು ನಿಮ್ಮ ಜೀವನದಲ್ಲಿ ವಾಗ್ದಾನವನ್ನು ನೆರವೇರಿಸ್ತಾರೆ. ಈ ವಾಕ್ಯದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತದೆ, ಹೆಚ್ಚಿಕೆ ಆಗುತ್ತದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.